ನಾವು ಹೋಗ್ತಾ ಇರೋದು ವಂದೇ ಭಾರತ್ ಟ್ರೈನ್ನಲ್ಲಿ ಹೈದರಾಬಾದ್ನಿಂದ ತಿರುಪತಿಗೆ. ಈ ಟ್ರೈನ್ನಲ್ಲಿ ಯಾವ ಥರ ಫೆಸಿಲಿಟಿ ಇದೆ ಹಾಗೂ ನಮಗೆ ಮುಂಜಾನೆ ಬ್ರೇಕ್ಫಾಸ್ಟು ಆಮೇಲೆ ಮಧ್ಯಾಹ್ನ ಊಟ ಎಲ್ಲ ಕೊಟ್ಟರು, ಯಾವ ಥರ ಇತ್ತು ಎಲ್ಲ ಹೇಳ್ತೀನಿ ಈ ವ್ಲಾಗ್ನಲ್ಲಿ. ನಮಸ್ಕಾರ ಸ್ನೇಹಿತರೆ, ನಾನು ಪವಿತ್ರ ನಿಮಗೆ ಸ್ವಾಗತ ಮಾಡ್ತೀನಿ ನನ್ನ ಈ ವ್ಲಾಗ್ನ ಚಾನಲ್ನಲ್ಲಿ. ಸ್ನೇಹಿತರೆ, ಇದು ವಂದೇ ಭಾರತ್ ಟ್ರೈನು. ಈ ಟ್ರೈನ್ನಿಂದ ನಾವು ಹೋಗ್ತಾ ಇರೋದು ತಿರುಪತಿಗೆ ಈ ಟ್ರೈನ್ ಹೋಗುತ್ತೆ ಮಧ್ಯಾಹ್ನ 2:30 ಗಂಟೆಗೆ. ಇವಾಗ 6 ಗಂಟೆ ಆಗ್ತಾ ಇದೆ. ಈ ಟ್ರೈನು 6 ಗಂಟೆಗೆ ಬಿಡುತ್ತೆ. 6 ಗಂಟೆಗೆ ಬಿಟ್ರೆ ಮಧ್ಯಾಹ್ನ 2:30ಕ್ಕೆ ನಾವು ಮುಟ್ತೀವಿ ತಿರುಪತಿಗೆ. ಹೈದರಾಬಾದ್ನಿಂದ ಡೈರೆಕ್ಟ್ ತಿರುಪತಿಗೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಇದು. ಈ ಟ್ರೈನ್ ಹೇಗಿದೆ ಮತ್ತು ಈ ಟ್ರೈನಲ್ಲಿ ಜರ್ನಿ ಮಾಡಬೇಕಾ ಎಲ್ಲ ನಿಮ್ಗೆ ಹೇಳ್ತೀನಿ. ಈ ಬ್ಲಾಗ್ ಪೂರ್ತಿ ನೋಡಿ ಗೊತ್ತಾಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ನಾವು ಟ್ರೈನ್ ಒಳಗಡೆ ಬಂದು ಕೂತ್ಕೊಂಡ್ಬಿಟ್ಟಿವಿ. ಬಸ್ ನಲ್ಲಿ ಇರುತ್ತಲ್ಲ ಅದೇ ತರಹದ ಸೀಟ್ಗಳಿವೆ ಈ ಟ್ರೈನ್ ನಲ್ಲಿ. ಆರಾಮಾಗಿ ಅನ್ನಿಸ್ತು, ಆದ್ರೆ ಅದೇ ತರ ನಾವು ಸ್ಟ್ರೇಟ್ ಆಗಿ ಕುಂತು ಒಂಥರ ಬೆನ್ನೆ ನೋವು ಬಂದ್ಬಿಟ್ಟಿತ್ತು. ಈ ಟ್ರೈನು ಒಂಥರ ಚೆನ್ನಾಗೇ ಇದೆ, ಬೇಗ ಮುಟ್ತೀವಿ. ಆದ್ರೆ ಮಾಮೂಲಿ ಟ್ರೈನ್ ನಲ್ಲಿ ನಾವು ಹೇಗೆ ಸ್ವಲ್ಪ ಕೈಕಾಲು ನೋವು ಅಥವಾ ಸೊಂಟ ನೋವು ಆದ್ರೆ ಸ್ವಲ್ಪ ಎದ್ದು ಓಡಾಡ್ಬೋದಲ್ಲ, ಆತರ ಓಡಾಡಕ್ಕೆ ಸ್ವಲ್ಪ ಇದಾಗುತ್ತೆ. ಓಡಾಡಬಹುದು, ಇಲ್ಲ ಅಂತಿಲ್ಲ. ಇಲ್ಲಿ ನೋಡ್ರಿ, ಮೇಲ್ಗಡೆ ಬಟನ್ಸ್ ಗಳಿವೆ, ಆಟೋಮೆಟಿಕ್ ಬಟನ್ಸು. ಅಂದ್ರೆ ಪ್ರೆಸ್ ಮಾಡಿದ್ರೆ ಲೈಟ್ ಬೀಳುತ್ತೆ. ಕತ್ತಲಾದ ಸಮಯದಲ್ಲಿ ಈ ಬಟನ್ಸ್ ಗಳನ್ನ ನಾವು ಹಾಕಿ ಕೆಲಸ ಮಾಡ್ಕೋಬಹುದು. ಲ್ಯಾಪ್ಟಾಪ್ ನಲ್ಲಿ ಏನಾದ್ರೂ ವರ್ಕ್ ಮಾಡ್ತಿದ್ರೆ ಅಥವಾ ಲೈಟ್ ಹಾಕಬೇಕು, ಸ್ವಲ್ಪ ಕತ್ಲೆ ಇದೆ ಅಂದ್ರೆ ಈ ತರ ನೀವು ಹಾಕಿ ನಿಮ್ಮ ಸೀಟ್ ಕೆಳಗಡೆ ಬೆಳಕು ಬೀಳುತ್ತೆ. ನಿಮ್ ಸೀಟ್ ಮೇಲ್ಗಡೆನೆ ಇದೆ ಈ ಲೈಟು. ಅಲ್ಲೆಲ್ಲ CCTV ಕ್ಯಾಮ್ರಾಗಳಿವೆ. ಅವೆಲ್ಲ ನಾನು ನಮ್ಮಮ್ಮ ಫಸ್ಟ್ ಟೈಮು ವಂದೇ ಭಾರತ್ ನಲ್ಲಿ ಕೂತಿದ್ದೀವಿ. ಹೌದು, ಈ ಟ್ರೈನ್ ಬಂದು ಇನ್ನೂ 1 ವರ್ಷ ಆಗಿಲ್ಲ. ಆಗಸ್ಟ್ ನಲ್ಲೇನೋ ಈ ಟ್ರೈನ್ ಅನ್ನ ಲಾಂಚ್ ಮಾಡಲಾಯ್ತು. ಚೆನ್ನಾಗಿದೆ ವಂದೇ ಭಾರತ್, ಇಲ್ಲಂತಿಲ್ಲ. ನಾನು ಹೊರಗಡೆ ನಿಮ್ಗೆ ಸೀನ್ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಬೆಳಗ್ಗೆ 7 ಗಂಟೆ 7:10 ಏನೋ ಆಗಿತ್ತು. ನಮ್ಗೆ ಟೀ ಮತ್ತು ಒಂದು ಬಿಸ್ಕೆಟ್ ಪ್ಯಾಕೆಟ್ ಕೊಟ್ಟಿದ್ರು. ಇದು ಯುನಿಬಿಕ್ ಕುಕೀಸ್ ಅಂತ, ಚೆನ್ನಾಗಿತ್ತು ಬಿಸ್ಕೆಟು. ಒಳಗಡೆ 2 ಬಿಸ್ಕೆಟ್ ಇರುತ್ತವೆ. ಜಿಂಜರ್ ಟೀ ಅಂತ, ಅದು ಪೌಡರು. ಅದರಲ್ಲಿ ಹಾಲು, ಆಮೇಲೆ ಜಾಯಿ ಪತ್ತಿಯ ಪುಡಿ, ಸಕ್ಕರೆ ಎಲ್ಲ ಮಿಕ್ಸ್ ಇರುತ್ತೆ. ಅದು ಹಾಕಿ ನೀರಲ್ಲಿ ಕಲಿಸ್ಕೊಂಡು ಕುಡಿಬೇಕಷ್ಟೇ. ಇದು ಆಂಧ್ರ ಪ್ರದೇಶ ಸ್ನೇಹಿತರೆ. ನಾವು ಇವಾಗ ಆಂಧ್ರ ಪ್ರದೇಶದಲ್ಲಿ ಎಂಟ್ರಿ ಮಾಡಿದ್ದೀವಿ. ಆಂಧ್ರ ಪ್ರದೇಶನ ಸೀನ್ ನಿಮಗೆ ತೋರಿಸ್ತಾ ಇದ್ದೀನಿ. ತಾಡೆ ಮರ ಅಂತ ಇರುತ್ತಲ್ಲ, ಇಲ್ಲಿ ತಾಡೆ ಮರಗಳು ತುಂಬಾ ಇವೆ. ಅಂದ್ರೆ ತಾಟಿನಿಂಗು ಅಂತ ಸಿಗುತ್ತೆ ನೋಡಿ. ತಾಟಿನಿಂಗು ತಿಂದಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಸ್ವಲ್ಪ ಲಿಕ್ವಿಡ್, ಸ್ವಲ್ಪ ಕಾಯಿ ತರ ಇರುತ್ತೆ. ಅದು ಹೆಲ್ತ್ಗೆ ತುಂಬಾ ಒಳ್ಳೇದು ಅಂತೆ. ಇಲ್ಲಿ ಬಿಸಿ ನೀರು ಬಂದಿತ್ತು, ನಾನು ಪೌಡರ್ ಹಾಕಿ ಕರ್ಸ್ಕೊಂಡ್ಬಿಟ್ಟೆ. ಟೀ ಕುಡಿಯಕ್ಕೆ ಚೆನ್ನಾಗ್ ಅನಿಸ್ತು. ಟೀ ಜೊತೆಗೆ 2 ಬಿಸ್ಕೆಟ್. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಚೆನ್ನಾಗಿರುತ್ತೆ ಅಂತ ಅನ್ಕೋಬಹುದು. 8:15ಗೆ ಇಡ್ಲಿ ವಡ ಅಥವಾ ಬೇರೆ ಏನಾದ್ರೂ ಬ್ರೇಕ್ಫಾಸ್ಟ್ ಅವರು ಕೊಡ್ತಾರೆ. ಇಲ್ಲಿ ನೋಡಿ, ನಾನು ನಿಮ್ಗೆ ಈ ಟ್ರೈನ್ ನ 360 ಡಿಗ್ರಿ ತೋರಿಸ್ತಾ ಇದ್ದೀನಿ, ಯಾವ ತರ ಇದೆ ಈ ಟ್ರೈನ್ ಅಂತ ಹೇಳಿ. ಇಲ್ಲಿ ಬ್ಲೂ ಕಲರ್ ಬಟನ್ ಕಾಣಿಸ್ತಾ ಇದೆಲ್ಲ ನೋಡಿ ಸ್ನೇಹಿತರೆ. ಅದನ್ನ ಪ್ರೆಸ್ ಮಾಡಿದ್ರೆ ಈ ಡೋರ್ ಆಟೋಮೆಟಿಕ್ ಆಗಿನೇ ಓಪನ್ ಆಗುತ್ತೆ. ನೋಡಿ, ಈ ತರ ಇದೆ ವಂದೇ ಭಾರತ್ ಟ್ರೈನ್ ನ ಫೆಸಿಲಿಟಿ ಇದು. ಚೇರ್ಸ್ ಗಳು ನಿಮಗೆ ಕಾಣಿಸ್ತಾ ಇದೆಯಲ್ಲ, ಆ ಬಸ್ ನಲ್ಲಿ ಇರೋ ತರಹನೇ ಸೀಟ್ ಗಳಿವೆ ಸ್ನೇಹಿತರೆ. ನೀವು ಬೇಕಾದ್ರೆ ಸ್ವಲ್ಪ ಚೇರ್ ಅನ್ನ
ಮುಂದಕ್ಕೆ ಹಿಂದಕ್ಕೆ ಮಾಡ್ಕೊಂಡು ಸ್ವಲ್ಪ ಮಲ್ಕೊಬಹುದು. ಆದ್ರೆ ಆ ಟ್ರೈನ್ ಅಲ್ಲಿ ನಾವು ಹೇಗ್ ಮಲ್ಕೋತೀವಲ್ಲ ಆ ತರ ಫೆಸಿಲಿಟಿ ಸಿಗಲ್ಲ ತುಂಬಾ ಲಾಂಗ್ ಆಗಿ ಜರ್ನಿ ಮಾಡ್ಬೇಕಂದ್ರೆ. ಸ್ನೇಹಿತರೆ 8:30 ಆಗಿತ್ತು. 8:30ಗೆ ನಮ್ಗೆ ಸಿಕ್ತು ಬ್ರೇಕ್ಫಾಸ್ಟ್ ನಲ್ಲಿ ಇಡ್ಲಿ ವಡ. ಆಮೇಲೆ ಇದು ನೋಡಿ ಚಿವಡ ಸ್ನೇಹಿತರೆ, ಒಂದು ಖಟ್ಟ ಮೀಠ ಅಂತ ಹೇಳಿ ಒಂದು ಪ್ಲೇನ್ ಚೂಡ, 5 ರೂಪಾಯಿ ಪೌಚ್ಗಳು ಇವು. ಆಮೇಲೆ ಚಟ್ನಿಯಲ್ಲಿ ಒಂದು ಕೊಬ್ಬರಿ ಚಟ್ನಿ ಸಿಕ್ತು. ಕೇಸರಿ ಬಾತು ಸ್ವೀಟ್ ನಲ್ಲಿ ಕೊಟ್ರು. ಆಮೇಲೆ ಸಾಂಬಾರ್, ಇಡ್ಲಿ ವಡೆ ಜೊತೆಗೆ ತಿನ್ನೋಕೆ ಸಾಂಬಾರ್ ಸಹ ಕೊಟ್ಟಿದ್ರು. ಆಮೇಲೆ ಸ್ನೇಹಿತರೆ ಸ್ಯಾನಿಟೈಸರ್ ಪೌಚ್ ಕೊಟ್ಟಿರ್ತಾರೆ. ಆ ಸ್ಯಾನಿಟೈಸರ್ ಹಚ್ಚಿ ನಾವು ಕೈಯನ್ನ ನಾವು ಕ್ಲೀನ್ ಮಾಡ್ಕೊಂಡು ತಿನ್ಬಹುದು. ಚೆನ್ನಾಗೇ ಇತ್ತು ಬ್ರೇಕ್ಫಾಸ್ಟ್. ಹೌದು ಸ್ನೇಹಿತರೆ, ನನಗೆ ತುಂಬಾ ಇಷ್ಟ ಆಯ್ತು ಇಡ್ಲಿ ವಡ. ಈ ಬ್ರೇಕ್ಫಾಸ್ಟ್ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಆಂಧ್ರ ಪ್ರದೇಶದ ಶೈಲಿಯಲ್ಲಿಯೇ ಈ ಬ್ರೇಕ್ಫಾಸ್ಟ್ ಅನ್ನ ಕೊಟ್ಟಿದ್ರು ಸ್ನೇಹಿತರೆ. ಚಟ್ನಿ, ಸಾಂಬಾರ್, ಇಡ್ಲಿ ವಡ ಎಲ್ಲ ಚೆನ್ನಾಗಿ ಅನಿಸ್ತು. ಇದ್ರೊಳಗಡೆ ಚಿವಡ ಸಹ ತುಂಬಾ ಚೆನ್ನಾಗಿತ್ತು ಟೇಸ್ಟ್. ಸ್ನೇಹಿತರೆ, ನಾನು ನಿಮ್ಗೆ ಹೇಳಕ್ಕೆ ಮರ್ತೆ ಬಿಟ್ಟಿದ್ದೆ, ಈ ಟ್ರೈನ್ ನ ಕಾಸ್ಟ್ 1700 ರೂಪಾಯಿ. ಹೈದರಾಬಾದ್ ಸಿಕಿಂದ್ರಾಬಾದ್ ಸ್ಟೇಷನ್ ನಿಂದ ತಿರುಪತಿ ಸ್ಟೇಷನ್ ಅಲ್ಲೇ ಒಯ್ದು ಬಿಡುತ್ತೆ. ಇಲ್ಲಿ ನೋಡ್ರಿ, ಈ ಸೀನ್ರಿ ನೋಡಿ, ಈ ಪರ್ವತ ತರ ಇದೆ ಅಲ್ಲ, ಅದ್ ಎಷ್ಟ್ ಚೆನ್ನಾಗಿದೆ. ಗುಡ್ಡಗಳು, ಪರ್ವತ ಅಂದ್ರೆ ತುಂಬಾ ದೊಡ್ಡಾಗಿದೆ ಇರುತ್ತೆ. ಗುಡ್ಡ ತುಂಬಾ ಚೆನ್ನಾಗಿದೆ. ಆಂಧ್ರ ಪ್ರದೇಶದ ಸೀನ್ರಿ ತುಂಬಾ ಚೆನ್ನಾಗಿದೆ. ಈ ಹೊಲ ನೋಡ್ತಾ ಇದ್ರಲ್ಲ, ಗದ್ದೆ, ಇದರಲ್ಲಿ ತಂಬಾಕು ಬೆಳೀತಿದ್ದಾರೆ ಸ್ನೇಹಿತರೆ. ಇದೆಲ್ಲ ತಂಬಾಕೆ ಅಂತೆ. ಅದಕ್ಕೆ ನಾನು ಇದನ್ನ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡೆ ನಿಮ್ಗೆ ತೋರಿಸ್ಬೇಕು ಅಂತ ಹೇಳಿನೇ ತಂಬಾಕಿನ ಕೃಷಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಹೀಗೆ ನೋಡ್ತಾ ನೋಡ್ತಾ ಮಧ್ಯಾಹ್ನ ಆಯ್ತು ಸ್ನೇಹಿತರೆ. ನೋಡಿ, ಮಧ್ಯಾಹ್ನದ ಊಟ ಬಂದ್ಬಿಟ್ಟು 1:30 ಏನೋ ಆಗಿತ್ತು. ನಮ್ಗೆ ಮಧ್ಯಾಹ್ನದ ಊಟ ಕೊಟ್ರು. ಈ ಊಟದಲ್ಲಿ ಏನೇನಿದೆ ಅಂತಂದ್ರೆ ಸ್ನೇಹಿತರೆ, 2 ಚಪಾತಿ ಕೊಡ್ತಾರೆ. ಆಮೇಲೆ ನಮ್ಗೆ ಕೊಟ್ಟಿದ್ರು ಒಂದು ಬೇಳೆ. ಹೌದು, ಸಾಂಬಾರನ್ನ ಅನ್ನೋಕ್ಕಿಂತ ಬೇಳೆ ಅನ್ನೋದೇ ಬೆಟರ್ ಇದು. ಆಮೇಲೆ ಇದು ಪನೀರ್ನ ಗ್ರೇವಿ ತರ ಇತ್ತು, ಲಿಕ್ವಿಡ್ ತರ ಇತ್ತು. ಆಮೇಲೆ ಒಂದು ರೈಸ್, ಪ್ಲೇನ್ ರೈಸ್ ಕೊಟ್ಟಿದ್ರು. ಇಲ್ಲಿ ಮೊಸರು ಕೊಟ್ಟಿದ್ದಾರೆ ನೋಡಿ. ಆಮೇಲೆ ಒಂದು ಮಿಕ್ಸ್ ಪೀಕಲ್, ಇದು ಒಂಥರ ಚಟ್ನಿ ತರ ಇತ್ತು. ನನ್ಗನ್ಸಿದ ಮಟ್ಟಿಗೆ ಇದು ನಿಂಬೆಕಾಯಿದು ಪೂರ್ತಿ ಪೇಸ್ಟ್ ಮಾಡಿರೋ ತರ ಇರುವಂತಹ ಒಂದು ಚಟ್ನಿ. ಆಮೇಲೆ ಉಪ್ಪಿನ ಒಂದು ಪೌಚ್ ಕೊಟ್ಟಿದ್ದಾರೆ. ಆಮೇಲೆ ಒಂದು ಸ್ಯಾನಿಟೈಸರ್, ಇಲ್ಲಿ ಸ್ಪೂನ್ ಕೊಟ್ಟಿದ್ದಾರೆ. ಸ್ಪೂನ್ ಇಂದ ನೀವು ಕರಿ, ಆಮೇಲೆ ಪಲ್ಯ, ಅನ್ನ ಊಟ ಮಾಡೋದಕ್ಕೋಸ್ಕರ. ಪನೀರ್ ಸಬ್ಜಿ ಕೂಡ ಚೆನ್ನಾಗೇ ಇತ್ತು, ಆದ್ರೆ ಇನ್ನೂ ಸ್ವಲ್ಪ ಮಾಡಿಫೈ ಮಾಡ್ಬೋದು ಅಂತ ಅನ್ಸುತ್ತೆ. ಅಂದ್ರೆ ಇದಕ್ಕೆ ಹೋಲಿಸಿದ್ರೆ ಮುಂಜಾನೆಯ ಬ್ರೇಕ್ಫಾಸ್ಟ್ ನನಗೆ ತುಂಬಾ ಚೆನ್ನಾಗಿ ಅನಿಸುತ್ತು. ಚಪಾತಿ ಸ್ವಲ್ಪ ದಪ್ಪಗಾಗಿತ್ತು. ಸ್ವಲ್ಪ ಅಂದ್ರೆ ತುಂಬಾ ಜಾಸ್ತಿನೇ ದಪ್ಪಗಿತ್ತು. ಬೇಳೆ ಚೆನ್ನಾಗಿತ್ತು ಸ್ನೇಹಿತರೆ. ಪನೀರ್ ಗ್ರೇವಿಗಿಂತ, ಸಬ್ಜಿಗಿಂತ ನನಗೆ ಈ ಬೇಳೆನೆ ತುಂಬಾ ಚೆನ್ನಾಗಿ ಅನ್ಸುತ್ತು. ಈ ಪನೀರ್ ಒಂಥರ ಮಾಡಿಟ್ಟಿದ್ದು ಪ್ರೊಸೆಸ್ ಫುಡ್ ತರ ಅನಿಸ್ತಾ ಇತ್ತು. ಅಷ್ಟು ಪನೀರ್ ಸಬ್ಜಿ ನನಗೆ ಚೆನ್ನಾಗಿ ಅನ್ಸಿಲ್ಲ. ರೈಸ್ ಕೂಡ ಚೆನ್ನಾಗೇ ಇತ್ತು. ಮೊಸರು ರೈಸ್ ಊಟ ಮಾಡಬಹುದು. ಆದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು ಅಂತ ನಾನು ಹೇಳ್ತಾ ಇದ್ದೀನಿ. ನನಗೆ ಅನ್ಸಿರೋ ಅನುಭವದ ಪ್ರಕಾರ ಮಧ್ಯಾಹ್ನದ ಊಟ ಇನ್ನು ಸ್ವಲ್ಪ ಚೆನ್ನಾಗಿ ಆಗ್ಬೇಕು ಅಂತ ನನಗೆ ಅನಿಸ್ತು. ನಾನ್ ಕೊಡ್ತಾ ಇರೋ ರಿವ್ಯೂ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನೀವು ಈ ಟ್ರೈನ್ ನಲ್ಲಿ ಜರ್ನಿ ಮಾಡಿದ್ದೀರಾ ಅಂದ್ರೆ ತಿರುಪತಿ ಟು ಹೈದರಾಬಾದ್ ಹೋಗಿದ್ದೀರಾ? ನಿಮ್ಗೆ ಹೇಗೆ ಅನಿಸ್ತು ಖಂಡಿತ ತಿಳಿಸಿ. ಊಟ ಆದ ನಂತರ ಐಸ್ ಕ್ರೀಮ್ ಕೊಟ್ರು, ಬಟರ್ ಸ್ಕಾಚ್, ಅದು ಕೂಡ ಪರವಾಗಿಲ್ಲ, ಚೆನ್ನಾಗೇ ಇತ್ತು. ಅಮೂಲ್ ಐಸ್ ಕ್ರೀಮ್ ಅದು. ನೋಡಿ ಸ್ನೇಹಿತರೆ, ಮಾತಾಡ್ತಾ ಊಟ ಮಾಡ್ತಾ ಸ್ವಲ್ಪ ಓಡಾಡ್ತಾ ನಮ್ದು ಜರ್ನಿ ಮುಗಿತ್ತು. ತಿರುಪತಿ ಬಂದ್ಬಿಟ್ವಿ ನಾವು. ಆದ್ರೆ ಮಾರ್ನಿಂಗ್ 6 ಗಂಟೆಯಿಂದ ಕೂತಿದ್ವಲ್ಲ, ಯಾವಾಗ ಬರುತ್ತೋ ಎಷ್ಟೊತ್ತಾಯ್ತೋ ಅನ್ನೋ ತರ ನಮ್ಗೆ ಅನ್ಸ್ಬಿಟ್ಟಿತ್ತು. ಹಾಗೆ ಕೂತು ಸೊಂಟ ನೋವು ಸಹ ಬಂದ್ಬಿಟ್ಟಿದೆ. ಇದು ನಮ್ಮ ವಂದೇ ಭಾರತ್ ಟ್ರೈನ್ ಜರ್ನಿಯ ನಾನು ಅನುಭವ ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ ಜೊತೆಗೆ ಹಂಚ್ಕೊತಾ ಇದ್ದೀನಿ. ನನಗೇನ್ ಅನಿಸ್ತು ಅಂತ ನಾನು ಶೇರ್ ಮಾಡಿದೆ. ಪರವಾಗಿಲ್ಲ, ಒಂದ್ಸತಿ ಜರ್ನಿ ಮಾಡಬಹುದು, ಒಂದ್ಸತಿ ಜರ್ನಿ ಮಾಡಿ ನೋಡಬಹುದು ಹೇಗಿದೆ ಈ ಟ್ರೈನ್ ಅಂತೇಳಿ. ಚೆನ್ನಾಗೇ ಇದೆ ಅಂತ ಹೇಳ್ಬಹುದು. ಆದ್ರೆ
ಕೆಲವೊಂದು ಅಡ್ವಾಂಟೇಜ್ ಇದ್ರೆ ಕೆಲವೊಂದು ಡಿಸ್ಅಡ್ವಾಂಟೇಜ್ಗಳು ಖಂಡಿತ ಇದ್ದೇ ಇರುತ್ತವೆ ಎಲ್ಲದರಲ್ಲಿ. ಚೆನ್ನಾಗೇ ಇದೆ ಈ ಟ್ರೈನು ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಆದ್ರೆ ಸ್ವಲ್ಪ ಇನ್ನು ಸ್ವಲ್ಪ ಮಾಡಿಫೈ ಊಟದಲ್ಲಿ ಮಾಡ್ಕೋಬಹುದು ಅಂತ ನನ್ಗನ್ಸುತ್ತೆ. ಆಮೇಲೆ ಕ್ಲೀನ್ನೆಸ್ನು ಸಹ ಇರ್ಲಿಲ್ಲ, ವಾಶ್ರೂಮ್ಗಳು ಕ್ಲೀನ್ ಆಗಿ ಇರ್ಲಿಲ್ಲ, ಅದೇ ಒಂದು ಮಾತು ಹೇಳ್ಬೋದು. ನೆಕ್ಸ್ಟ್ ಬ್ಲಾಗು ತಿರುಪತಿದು ಬರುತ್ತೆ, ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಧನ್ಯವಾದ ಸ್ನೇಹಿತರೆ, ನಮಸ್ಕಾರ.